ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ. ಸಾಯಂಕಾಲ 6:30 ಆಗ್ಯದ. ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ. ಫ್ರೆಶ್ ಅಪ್ ಆದೆ, ಎಲ್ಲ ಒಳಗಡೆದೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರನ್ನ ದೀಪ ಹಚ್ಚಿ ಚಹಾ ಮಾಡಿಟ್ಟು ಇಲ್ಲಿ ಕೂತೀನಿ. ಕಾವೇರಿನ ವೆಯ್ಟ್ ಮಾಡಕತ್ತೀನಿ. ಕಾವೇರಿ ಬರೋ ಟೈಮ್ ಆಗೈತಿ. ಯಾಕೆ ಬಂದ ಮೇಲೆ ಚಹಾ ಕುಡಿದ್ರೆ ಆಯ್ತು ಅಂತ ಹೇಳಿ. ಹಾಗೆ ಸ್ನೇಹಿತರೆ, ನಿನ್ನೇನ ಬಂದೆ ನಾನು ಮಧ್ಯಾಹ್ನ ಊರಿಂತ್ರ. ಸೊ ಊರಿಂದ ಬಂದಾದ ನಂತರ ಏನೆಲ್ಲ ಆಯಿತು ಅದನ್ನು ಸ್ವಲ್ಪ ನೋಡ್ಕೊಂಡು ಬರ್ರಿ. ಆ ನಂತರ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಮ್ಮಿ ಹಲೋ ಫ್ರೆಂಡ್ಸ್, ಜಸ್ಟ್ ಬಂದ್ವಿ ಊರಿಂತ್ರ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಜಸ್ಟ್ ಬಂದ್ವಿ ನೋಡ್ರಿ ಊರಿಂತ್ರ. ಬಂದ ತಕ್ಷಣ ಟೈಮ್ ಬಂದ್ಬಿಟ್ಟು ಒಂದು 45 ಆಗ್ಯದ. ನೋಡ್ತಾ ಇರ್ಬೋದು. ಊಟಕ್ಕೆ ಅನ್ನ ಮಾಡಾಕತ್ತೀನಿ. ಮಗ ನಾನು ಬಂದ್ವಿ ಮನೆಗೆ. ಅನ್ನಕ್ಕೆ ಇಡಾಕತ್ತೀನಿ ನೋಡ್ರಿ ಬಂದ ತಕ್ಷಣ. ಮತ್ತು ಊರಿಂದ ಏನು ತೊಗೊಂಡು ಬಂದೇನೆ ಅದನ್ನ ತೋರಿಸ್ತೀನಿ. ಹೊರಗಡೆ ಲಗೇಜ್ ಐತಿನ ಏನು ತೆಗ್ದಿಲ್ಲ. ಜಸ್ಟ್ ಫ್ರೆಶ್ ಅಪ್ ಆಗಿ ಅನ್ನಕ್ಕೆ ಇಡಾಕತ್ತೀನಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಲಗೇಜ್ ಹಾಗೆ ಸ್ನೇಹಿತರೆ, ಊರಿಂದ ಬರುವಾಗ ನಮ್ಮ ಮನೆ ಎದುರಿಗೇನ ಅಂದ್ರೆ ಬೆನ್ಕಟ್ಟಿ ಒಳಗೆ ಏನು ಮನೆ ಐತಲ್ರಿ, ಎದುರಿಗೇನ ಅಲ್ಲೇನೈತಿ ಎಮ್ಮೆ ಕಟ್ಟಿದ್ರು ಅವ್ರು. ನಾವು ಬರೋವರೆಗೇನು ಮತ್ತು ಚಹಾಕ್ಕೆ ಹಾಲಲ್ಲೇ ತೊಗೊಂಡ್ವಿ ಅವ್ರ ಹತ್ರನ. ಮತ್ತು ಬೆಣ್ಣೆ ಕೂಡ ಚಲೋ ಸಿಗ್ತೈತಿ ಅಂದಿದ್ಲು ಅವ್ವ. ಯಾಕಂದರೆ ಶಿವರಾತ್ರಿಗೆ ಹೋದಾಗ ಅವ್ವ ತಂದಾಳಂತ. ಮಸ್ತ್ ಅಂದ್ರೆ ಮಸ್ತ್ ಐತಂತ. ಅದಕ್ಕೋಸ್ಕರ ನನಗೂ ಹೇಳಿದ್ಲಲ್ಲ, ನಾನು ಬರುವಾಗ 1 kg ಬೆಣ್ಣೆನ ತೊಗೊಂಡು ಬಂದೆ. ಅದನ್ನು ಈಗ ನಾನು ಕಾಸಕ್ಕಿಟ್ಟಿನಿ ನೋಡ್ರಿ. ಕುಕ್ಕರ್ ಸಿಟಿ ಆಗಿ ಸಿಟಿ ಆಗೋ ಮಟ್ಟ ಈ ಕೆಲಸ ಮಾಡಿಕೊಂಡೆ. ಇದ್ರ ಜೊತೆಗೆ ಒಂದಿಷ್ಟು ಮಜ್ಜಿಗೆನೂ ಕೊಟ್ಟಾರ ನನಗೆ, 1 ಲೀಟ್ರ್ನಷ್ಟು. ಸೊ ಮಜ್ಜಿಗೆನೂ ಅದಾವ. ನಾನೇನು ಮಾಡಾಕತ್ತೀನಿ ಪೈಲೆ ತುಪ್ಪ ಬೆಣ್ಣೆ ಕಾಸಕ್ಕಿಟ್ಟು ಕಾಲಾಗ ಧೂಳು ಹತ್ತಕತ್ತಿದ್ರಿ. ದೊಡ್ಡ ಕಸ ಅಂತೇನಿಲ್ಲ, ಬಟ್ ಕಾಲಿಗೆಲ್ಲ ಧೂಳು ಹತ್ತಕತ್ತಿತ್ತು. ಅದಕ್ಕೋಸ್ಕರ ಯಾಕಂದ್ರೆ ನಾವು ಒಂದು 8 ದಿವಸ 10 ದಿವಸ ಮನೆ ಕಲ್ಲು ವರ್ಷಿಲ್ಲ. ಹೀಗಾಗಿ ನನಗೇನೋ ಅದು ಸಮ ಆಗೋದಿಲ್ಲ, ಕಾಲಿಗೆ ಏನು ಹತ್ತಬಾರ್ದ್ರಿ. ಅದಕ್ಕೆ ಫಟ್ ಅಂತ ಒಂದಿಷ್ಟು ಮನೆಯೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಆ ನಂತರ ಏನೈತಿ ಊಟ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಮಗ ನಾನು ನೋಡ್ರಿ ತುಪ್ಪ ಎಷ್ಟು ಚಂದ ಆಗಾಕತ್ತೈತೆ ಅಂತ ಹೇಳಿ. ಮತ್ತು ಮನೆಯೆಲ್ಲ ಘಮ ಘಮ ಪರಿಮಳ ಬರಾಕತ್ತಿತ್ತು. ನನಗಂತೂ ತುಪ್ಪ ಅಂದ್ರೆ ಪಂಚಪ್ರಾಣ. ಅದ್ರಾಗ ಈ ಥರ ಏನಂತೀರಿ ನೀವು, ಒರಿಜಿನಲ್ ಬೆಣ್ಣೆ ಸಿಗ್ತೈತಿ ಅಂದರೆ ಇನ್ನೂ ರುಚಿ ಅಂಥೇಳಿ, ಇನ್ನೂ ಇಷ್ಟ ತುಪ್ಪ ಅಂದರೆ. ಸೊ ಅದಂತೂ ಆಯಿತು, ಆಫ್ ಮಾಡಿದೆ. ಮತ್ತು ಅನ್ನ ಅಂತೂ ಮಾಡಿದೆ. ಅನ್ನದ ಜೊತೆಗೆ ಏನಾದರೂ ಬೇಕಲ್ರಿ, ಮತ್ತು ಮಜ್ಜಿಗೆ ಕೊಟ್ಟಿದ್ರು ಅಂತ ಹೇಳಿದೆ. ಸೊ ಮಜ್ಜಿಗೆಗೆ ಒಂಚೂರು ಒಗ್ಗರಣೆ ಹಾಕಿದೆ. ಮಗನಿಗೆ ಹಸಿವಾಗ್ಬಿಟ್ಟೈತಿ. ಒಂದು 2 ಗಂಟೆ 2:15 ಆಯ್ತು ಈಗ. ಊರಿಂದ ಆದ ನಂತರ ರೈಸ್ ಮಾಡೋದಕ್ಕೆ ಈಗ ಮಜ್ಜಿಗೆ ಒಗ್ಗರಣೆ ಕೊಟ್ಟು ಅವನಿಗೆ ಊಟಕ್ಕೆ ಹಾಕಿ ಕೊಟ್ಟೆ ನೋಡ್ರಿ. ಸಪ್ಪನ ಮಜ್ಜಿಗೆ ಆದರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ. ಒಂದು ಚೂರು ಈ ಥರ ಒಗ್ಗರಣೆ ಮಾಡಿದರೆ ರುಚಿ ಆಗ್ತವೆ. ಹಾಗೆ ಆರೋಗ್ಯಕ್ಕೂ ಚಲೋನ. ಮತ್ತು ಈ ಬಿಸಿಲಿಗಂತೂ ಬೆಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲ ತುಪ್ಪ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಇಡ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ಊರಿಂದ ಬಂದಾದ ನಂತರ ಮಧ್ಯಾಹ್ನ ನಾನು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ. ಈಗ ನೆಕ್ಸ್ಟ್ ಡೇನ ಈವ್ನಿಂಗ್ ಏನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ನೋಡಿದ್ರಿ, ಅದ ಲಾಗ್ನ ನಾನು ಕಂಟಿನ್ಯೂ ಮಾಡ್ತೇನೆ ನೋಡ್ರಿ ಸ್ನೇಹಿತರೆ. ಕಾವೇರಿ ಬರೋ ಟೈಮ್ ಆಗೈತಿ. ಯಾಕೆ ಬಂದ ಮೇಲೆ ಚಹಾ ಕುಡಿದ್ರೆ ಆಯ್ತು ಅಂತ ಹೇಳಿ. ನಿನ್ನೆ ನಾ ಊರಿಂದ ಬಂದಾದ ತಕ್ಷಣ ಸಾಯಂಕಾಲಕ್ಕಿನೂ ಕೂಡ ತಂಗಿ ಮನೆಯಿಂದ ಬಂದ್ಲು. ಆ ನಂತರ ನಾನೇನು ವಿಡಿಯೋನ ತೊಗೊಂಡಿರಲಿಲ್ಲ, ಮಧ್ಯಾಹ್ನ ಅಷ್ಟು ತೊಗೊಂಡಿದ್ದು. ಸೊ ಆಕೆನೂ ಬಂದಾಯಿತು. ಬೆಳಗ್ಗೆ ಡ್ಯೂಟಿಗೂ ಹೋಗಿದ್ಲು. ಬೆಳಗ್ಗೆ ಏನಂತ ಪರಿ ಡ್ಯೂಟಿನೂ ಇರಲಿಲ್ಲ. ಸೊ ಸ್ವಲ್ಪ ರೆಸ್ಟ್ ಮಾಡಿದೆ ಅಂತ ಹೇಳ್ತೇನೆ. ರೆಸ್ಟ್ ಅನ್ನೋಕ್ಕಿಂತ ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಹಾಕಿದೆ ನಿಮಗೆ ಫಸ್ಟ್ ನಿನ್ನೆ ದಿವಸ ನೋಡಿದ್ರಿ. ಇಲ್ಲಿ ಬಂದಾದ್ಮೇಲೆ ಎಡಿಟ್ ಮಾಡಿ ಮತ್ತು ಅಪ್ಲೋಡ್ ಮಾಡಿದೆ ನಾನು. ಅದೇ ಒಂಚೂರು ಎಡಿಟಿಂಗ್ ಕೆಲಸ ಮಾಡಿಕೊಂಡು ರೆಸ್ಟ್ ಮಾಡಿದೆ. ಆ ನಂತರ ಏನೈತಿ ಈಗ ಕಿದಾರಿ ನೋಡಕತ್ತೀನಿ ನೋಡ್ರಿ. ಅದೆಷ್ಟು ಮಸ್ತ್ ಹಸಿರು ನೋಡ್ರಿ, ಎಷ್ಟು ಚಂದ ಕಾಣಕತ್ತೈತಿ. ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ ನಾನು ಕೂಡ. ಇಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಿ. ನೋಡೋಣ ಹೆಂಗೆ ಹೋಗ್ತೈತಿ ಬ್ಲಾಗ್ ಅಂಥೇಳಿ. ಹಾಗೆ ಸ್ನೇಹಿತರೆ, ನಾನು ಇಲ್ಲಿ ಹೊರಗಡೆ ಕೂತಿದ್ನಲ್ಲ, ಸೊ ಈ ಫುಲ್ ವ್ಯೂನ ನೀವು ಕೂಡ ಮಿಸ್ ಮಾಡ್ಕೊಂಡಿರ್ತೀರಿ. ಮಸ್ತ್ ಅಂದ್ರೆ ಮಸ್ತ್ ಕಾಣಿಸಕತ್ತಿತ್ತು. ಅದೇ ಜಸ್ಟ್ ಸೂರ್ಯಾಸ್ತ ಆಗಿತ್ತು ಅಂತ ಹೇಳ್ಬೋದು. ಒಂದು 6:30 6:45 ಆಗಿತ್ತು. ಅದೇ ಜಸ್ಟ್ ಸೂರ್ಯಾಸ್ತ ಆಗಿತ್ತು. ಬ್ಯೂಟಿಫುಲ್ಲಾಗಿ ಕಾಣಕತ್ತಿತ್ತು. ಹೀಗೆ ವಿಡಿಯೋ ಮಾಡ್ತಾಯಿದ್ದೆ. ಅಷ್ಟರಲ್ಲೇ ಅಂದ್ರೆ ಭವಾನಿ ಮತ್ತು ಕಾವೇರಿ ಬಂದರು ನೋಡ್ರಿ.
ಅಂದ್ರೆ ಭವಾನಿ ಕಾಲೇಜಿಂದ ಇಲ್ಲೇ ಬರಾಕತ್ತಾಳ ಈಗ. ಯಾಕಂದ್ರೆ ಚಿಕ್ಕಮ್ಮ ಊರೊಳಗದಾರ ಬೆನ್ಕಟ್ಟಿ ಒಳಗೆ. ಹೀಗಾಗಿ ತಂಗಿ ಮನೆಯಿಂದ ಆಕಿ ಕಾಲೇಜಿಗೆ ಹೋಗೋದು ಬರೋದು ಮಾಡಾಕತ್ತಿದ್ಲು. ಈಗ ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಇದ್ಲು. ಅಪ್ಪರ ಮನೆ ಕಡೆ ಕಾವೇರಿ ಸಿಕ್ಕಳಂತ. ಹೀಗಾಗಿ ಕಾವೇರಿ ಆಕಿ ಕೂಡ ನಾವು ಬಂದೇವು ಅನ್ನೋತ್ಲೆ ಇಲ್ಲೇ ಬಂದ್ಲು ನೋಡ್ರಿ. ಮತ್ತೇನಪ್ಪ ಅಂತಂದ್ರೆ ಇವತ್ತು ಕಾವೇರಿಗೆ ಟಿಫನ್ ಇರಲಿಲ್ಲ, ಮಧ್ಯಾಹ್ನಕ್ಕೆ ಬಾಕ್ಸ್ ಇರಲಿಲ್ಲ. ಅಂದ್ರೆ ಪಾರ್ಟಿ ಇತ್ತು ಅವ್ರ ಹಾಸ್ಪಿಟ್ಲ್ ಒಳಗೆ. ಸೊ ಹೀಗಾಗಿ ಆಕಿ ಬಾಕ್ಸ್ ಒಯ್ದಿರಲಿಲ್ಲ. ಮತ್ತು ಅಕ್ಕಿ ಒಯ್ದಿಲ್ಲ ಅಂತ ನಾನು ಏನೂ ಮಾಡಿರಲಿಲ್ಲ. ಇವತ್ತು ಬೆಳಗ್ಗೆ ಉಪ್ಪಿಟ್ಟಷ್ಟು ಮಾಡಿದ್ದೆ. ಅದು ಉಪ್ಪಿಟ್ಟು ತಿಂದು ಸುಮ್ಮನೆ ಕೂತೆ. ರಾತ್ರಿ ನಾನು ಒಂದು ಚೂರು ರೈಸ್ ಇತ್ತು, ಅದನ್ನ ತಿಂದಿದ್ದೆ. ಹಸಿವಾಗಕತ್ತಿತ್ತು. ಮತ್ತು ಕಾಲ್ ಮಾಡಿದ್ದೆ ಕಾವೇರಿಗೆ, ಏನಾದರೂ ತೊಗೊಂಡು ಬಾರವಾ ತಿನ್ನಕ್ಕೆ ಹೇಳಿ. ಸೊ ಅಷ್ಟರಲ್ಲಿ ಆಕಿ ಬಸ್ಸಲ್ಲಿ ಇದ್ಲು. ಮತ್ತು ನಮ್ಮ ಏರಿಯಾ ಒಳಗೆ ಒಂದೇ ಒಂದು ಬೇಕ್ರಿ ಐತ್ರಿ. ಆ ಬೇಕ್ರಿ ಒಳಗಿಂದ ಎಗ್ ಪಪ್ಸ್ ಮತ್ತು ಚಿಪ್ಸ್ ತೊಗೊಂಡು ಬಂದಿದ್ಲು. ಸೊ ಅದನ್ನು ನಾನು ಚಹಾ ಅಂತೂ ಮಾಡಿಟ್ಟಿದ್ದೆ. ಸರಿ ಬಿಡುವ, ಹಾಕ್ಕೊಂಡು ಬಾ ತಿಂದ್ಬಿಡೋಣ ಅಂತಂದೆ. ಹಶು ಅಂತೂ ಆಗಿತ್ತು ಸಿಕ್ಕಾಪಟ್ಟಿ. ಹೀಗಾಗಿ ನಾವೀಗ ಸ್ನ್ಯಾಕ್ಸ್ ತಿನ್ನಕತ್ತೀವಿ. ನಮ್ಮ ಭವಾನಿ ಏನಕ್ಕ ಮಸ್ತ್ ಕಾಣ್ತೈತಲ್ಲ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಿ. ನಮ್ಮ ಮನೆ ಮುಂದಂತೂ ಏನೂ ಕಾಣೋದಿಲ್ವ, ಮಸ್ತ್ ಗಾಳಿನೂ ಬರಾಕತ್ತೈತಿ, ಚಂದ ಕಾಣಕತ್ತೈತಿ ಅಂತ ಹೇಳಕತ್ತಿದ್ಲಕಿನ. ಆಮೇಲೆ ಚಿಂಟುನೂ ಮಿಸ್ ಮಾಡ್ಕೊಳತ್ತಿದ್ಲ. ದಿನ ಇಷ್ಟೊತ್ತಿಗೆ ಆ ಮನೆಗೆ ಹೋಗ್ತಿದ್ಲಲ್ರಿ, ದಾರಿ ನೋಡ್ತಿರ್ತಾರಕ್ಕ ಅವರು ಅಂತಂದ್ಲ. ಸರಿ ಬಿಡು, ಅವರು ಬರ್ತಾರೆ, ಈಗೇನು ಸಾಯಂಕಾಲ ಆಗೈತಿ ಅನ್ನೋರಾಗ ಅಂದ್ರೆ ಅವರು ಕೂಡ ಬಂದರು. ಅಂದರೆ ಚಿನ್ನು ಮತ್ತು ಚಿಂಟು ತನು ಎಲ್ಲರೂ ಕೂಡ ಬಂದರು ಸ್ನೇಹಿತರೆ. ನಾವು ಅಷ್ಟೊತ್ತಿಗಾಗಲೇ ಎಗ್ ಪಪ್ಸ್ ತಿಂತಾ ಇದ್ವಿ. ಮತ್ತು ಅವರು ಬಂದ್ಬಿಟ್ಲೆ ಅವ್ರ ಜೊತೆ ಶೇರ್ ಮಾಡ್ಕೊಂಡ್ವಿ ಚಿಪ್ಸ್ ಮತ್ತು ಅದಂತ. ಚಹಾ ಕುಡಿಯತ್ತೀವಿ. ಇಲ್ಲಿ ನಮ್ಮ ತನು ಪುಟ್ಟ ನೀನು ನೋಡ್ರಿ, ಡ್ಯಾನ್ಸು ಕುಣಿತ ಆಟ ಆಡಕತ್ತಿದ್ಲಕ್ಕಿ. ಅದೇ ರೀತಿಯಾಗಿ ಈಗ ಸಾಕಷ್ಟು ಹೊತ್ತು ಅಲ್ಲೇ ಚಹಾ ಕುಡ್ದು ಮಾತಾಡ್ತಾ ಕೂತ್ವಿ. ಹಾಗೇ ನಮ್ಮ ಕಾವೇರಿ ಬಟ್ಟೆ ನೆನೆಸಿಟ್ಟು ಹೋಗಿದ್ಲಕ್ಕಿ. ಬಟ್ಟೆ ತೊಗೊಂಡು ಬಂದ್ಲ ಹೊರಗೆ ತೊಳ್ಯಾಕೆ. ನಾನು ಅಡುಗೆ ಮನೆಗೆ ಬಂದೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಮಮ್ಮಿ ಏನೋ ಮಾಡತ್ತಾರ. ನೀ ಇದ್ದಾಗ ಏನು ಮಾಡೋದು ಬೇರೆ? ಏನು ಮಾಡತ್ತಿ ಮತ್ತೆ? ಅದೇ ನೀ ಇದ್ದಾಗ ಏನು ಬೇರೆ ಮಾಡೋದು ಅಂದೆ. ಫ್ರೆಂಡ್ಸ್, ನಿಮ್ಗೆ ಗೊತ್ತ್ರಿ ನಂಗೆ ಏನು ಇಷ್ಟ ಆಕೈತಿ? ಎಲ್ಲರಿಗೂ ಗೊತ್ತಾಗೈತಿ. ಆಮ್ಯಾಗ ಮಗಳದ್ದು ರಿಸಲ್ಟ್ ಹಂಗೆ ಒಂದು ಹಳೆ ವಿಡಿಯೋ ಒಳಗೆ ಶೇರ್ ಮಾಡಿದ್ದೆ. ನಾನು ಊರೊಳಗಿದ್ವಿ, ಪರ್ಸೆಂಟೇಜ್ ಮಾಡ್ಯಾಳ. ಮತ್ತು ಸೈನ್ಸ್ ಅಡ್ಮಿಷನ್ ಕೂಡ ಆಯಿತು. ನಮ್ಮ ಧಾರವಾಡದ ಒಂದು ಒಳ್ಳೆ ಕಾಲೇಜ್ ಅಂತಲೇ ಹೇಳ್ಬೋದು, ಆರ್ಯಭಟ ಅಂತ ಹೇಳಿ. ಸೊ ಆರ್ಯಭಟ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದೈತಿ. ಟೀಚಿಂಗ್ ಚಲೋ ಐತಿ. ಈ ಸದ್ಯ ನಮ್ಮ ಇದ್ರೊಳಗೆ ನೋಡಿದ್ರೆ ಎಲ್ಲ ಕಾಲೇಜ್ ಒಳಗೆ ಸೊ ಬೆಟರ್ ಅಂತ ಹೇಳಿ ಅದಕ್ಕೆ ಅಲ್ಲೇ ಮಾಡಿಸೀವಿ ನಾವು. ಮತ್ತು ನಮ್ಮ ಏರಿಯಾಕ್ಕೆ ವಾಕೇಬಲ್ ಡಿಸ್ಟೆನ್ಸ್ ಆಕಿಗೆ, ಆರಾಮ್ ಹೋಗಿ ಆರಾಮ್ ಬರ್ಬೋದು. ಅದಕ್ಕೋಸ್ಕರ ಅಡ್ಮಿಷನ್ ಕೂಡ ಆಗೈತಿ. ಮತ್ತು ಸಾಕಷ್ಟು ಜನ ಕಮೆಂಟ್ಸ್ ಕೂಡ ಮಾಡಿದ್ರಿ, ಸೈನ್ಸು ಮ್ಯಾಥ್ಸು ಇನ್ನೊಂದು ಚಲೋ ಆಗಬೇಕಾಗಿತ್ತು ಅಂತ. ಕೆಲವೊಂದಿಷ್ಟು ಜನ ಮಾಡಿದ್ರೆ, ಇನ್ನೊಂದಿಷ್ಟು ಜನ ಇಲ್ಲ ಚೆನ್ನಾಗಿ ಮಾಡ್ಯಾಳ, ಈಗ ನೆಕ್ಸ್ಟ್ ಮತ್ತು ಪಿಕಪ್ ಮಾಡ್ಕೋತಾ ತಗೋರಿ, ಏನು ವರಿ ಮಾಡ್ಕೋಕೆ ಹೋಗ್ಬೇಡ್ರಿ ಅಂಥೇಳಿ. ಸೊ ನಾವು ಏನು ಹಾಗೇನು ಆಕಿಗೆ ಪ್ರೆಷರೈಸ್ ಏನು ಮಾಡಿಲ್ಲ. ಬಟ್ ಆಕಿಗೆ 90 ಅಬೋವ್ ಮಾಡುವ ಅಂತ ಹೇಳಿದ್ವಿ ನಾವು. ಬಟ್ ಆಕಿ ನಮಗೆ ಆಫ್ಟರ್ ಎಕ್ಸಾಮ್ ಹೇಳಿದ್ಲು 80-85 ಆಕೈತೆ ಅಂದಂತ. ಸೊ ಎಕ್ಸಾಕ್ಟಾಗಿ 85ನ ಬಂದೈತಿ. ಇನ್ನೂ ಬೆಟ್ರ್ ಆಗ್ಬೇಕಿತ್ತು ಅಂತ ನಮ್ಮದು ಐತಿ. ಪರವಾಗಿಲ್ಲ. ಈಗಾರ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಚಲೋ ಮಾಡುವ, ಹಿಂಗೆ ಮಾಡಿದ್ರೆ ನಡೆಯಂಗಿಲ್ಲ ಅಂತ ಹೇಳಕತ್ತೀವಿ. ಸೀರಿಯಸ್ಸಾಗಿ ಮಾಡಿ ಸ್ಟಡಿ ಅಂತ ಮಾಡ್ತಾ ಅಂತ ಅಂದ್ಕೊಂಡೇನಿ. ಹ್ಞೂ ಅಂದಾಳ. ಮತ್ತು ಸಾಕಷ್ಟು ಜನ ಅನ್ನೋಕ್ಕಿಂತ ಇನ್ನೂ ಇದು ವಾಟ್ಸಪ್ಪಲ್ಲೇನ ಆಲ್ರೆಡಿ ಎಲ್ಲ ಮೆಸೇಜಸ್ ಬರಾಕತ್ತಿದ್ವು. ಮತ್ತು ಕಾಲ್ ಕೂಡ ಮಾಡಿದ್ರು ಸಾಕಷ್ಟು ಸಬ್ಸ್ಕ್ರೈಬರ್ಸ್, ಏನಾಯಿತು ಮಗಳ ರಿಸಲ್ಟ್ ಅಂತ ಹೇಳಿ. ಇನ್ನೂ ನಾವು ನೋಡಿರ್ಲೇನೂ ಇಲ್ಲ. ಆವಾಗಲೇನ ಏನಂದ್ರೆ ಖುಷಿ ಆಕೈತಿ. ನಿಮ್ಮೆಲ್ಲರ ಕನ್ಸರ್ನಿಗೆ ತುಂಬ ಅಂದ್ರೆ ತುಂಬ ಖುಷಿ ಆಗ್ತೈತಿ. ಆಮೇಲೆ ಸಾಕಷ್ಟು ಜನ ಕಂಗ್ರಾಟ್ಸ್ ಹೇಳಿರಿ ಲಾಗ್ ಮುಖಾಂತರ, ಕಮೆಂಟ್ಸಲ್ಲಿನೂ ಕೂಡ ಆಕೆಗೆ ಕಂಗ್ರಾಟ್ಸ್ ಹೇಳಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾವು ಊರೊಳಗಿದ್ದೆ, ಯಾವುದೇ ಲಾಗ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಮಾಡಕತ್ತೀನಿ. ಮಗಳ ವಿಡಿಯೋ ಮಾಡಕತ್ತಾಳು. ಸೊ ಥ್ಯಾಂಕ್ ಯು ಹೇಳಮ್ಮ ನೀನು. ಥ್ಯಾಂಕ್ ಯು ಫ್ರೆಂಡ್ಸ್, ಯಾರ್ಯಾರು ನಂಗೆ ವಿಶ್ ಮಾಡಿರಿ. ಈಗ ಸಾಯಂಕಾಲ ನೋಡಿದ್ರಿ ಭವಾನಿದು ಬಂದರು. ಸೊ ಬಂದ ತಕ್ಷಣ ಇವರು ಬಂದರು. ಆ್ಯಸ್ ಯೂಶುವಲ್ ಪಲಾವ್. ಆದ್ರೆ ನಾನು ಇವತ್ತು ಖುಷಿಲೇ ಮಾಡಕತ್ತೀನಿ. ಯಾಕಂದ್ರೆ ನಾನು ಒಂದು 10 ದಿವಸ ಮಿಸ್ ಮಾಡ್ಕೊಂಡೇನು ಪಲಾವ್. ನಾವು ಕೂಡ ಅಲ್ಲಿ ಊರಲ್ಲಿ ಗೊತ್ತೈತಿ, ಬರೀ ಅನ್ನ ಸಾಂಬಾರು ಇದಾಗೈತಿ. ಸ್ವೀಟ್ ಊರಾಗ ಇಷ್ಟಪಟ್ಟ ಮಾಡಕತ್ತೀನಿ ಅನ್ಬೋದು ಪಲಾವ. ಈಕಿ ಜೊತೆಗೆ ನನ್ನ ಭವಾನಿಗೂ ನನ್ನ ಕೈಯಿಂದ ಪಲಾವ್ ತುಂಬಾ ಇಷ್ಟಪಡ್ತಾಳೆ ಆಕಿನೂ ಕೂಡ. ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿರಿ ಅಂತಂದು ಈಗ ಪಲಾವ್ ಮಾಡಕತ್ತೀನಿ. ಮಗಳ ಕಾವೇರಿ ಅಲ್ಲಿದ್ಲಲ್ಲ, ಸೊ ಕೆಲವೊಂದಿಷ್ಟು ಬಟ್ಟೆ ನಾನು ಊರಿಗೆ ಹೋಗಿ ಬಂದಿದ್ದ ಬಟ್ಟೆ ಅದಾವ. ಒಂದು ಬಟ್ಟೆ ತೊಳೆತಾಳ ಹೊರಗದ. ವೈಟ್ ಪಲಾವ್ ಬೇಕಾ? ಮತ್ತೇನು ಮಾಡ್ತೀನಿ? ನೀ ಯಾಕೆ ಅದನ್ನ? ಹಾಂ, ಗ್ರೀನ್ ಮಾಡು. ಹಸಿ ಖಾರ ಹಾಕಿ ಮಾಡ್ಬೇಕಾ? ಅದ ಮಾಡು ಗ್ರೀನ್. ಸ್ವಲ್ಪ ಖಾರ ಬೇಕಾದ್ರೆ ಮೊಸರು ಹಾಕೊಂಡು ತಿನ್ರಿ.
ಬರೀ ಫ್ರೆಂಡ್ಸ್ ಮತ್ತೆ ಯಾರ್ಯಾರು ಏನು ಮಾಡತ್ತಾರ ನೋಡೋಣ. ಇವ್ರು ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಝೂಮ್ ಹಾಕತ್ತೇನ ಅದಕ್ಕೆ ಯೂಟ್ಯೂಬರ್ಸ್ ಯಾರವರು. ಆಮೇಲೆ ಸ್ನೇಹಿತರೆ ಇವರೆಲ್ಲರೂ ಕೂಡಿದ್ರಂದ್ರೆ ಇಷ್ಟೂರು ಅಂದ್ರೆ ನಮ್ಮ ಕಾವೇರಿ, ಭವಾನಿ, ನಮ್ಮ ಚಿನ್ನು, ಹಬ್ಬ ಬೇಡ ಅವ್ರ ಹರಟೆ ಕೇಳಬೇಕು ನೀವು, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನಾನು ನೋಡ್ರಿ ಪಲಾವ್ಗೆ ಒಗ್ಗರಣೆ ಕೊಟ್ಟೀನಿ. ಮಗಳದ್ದು ಕೇಳಿದ್ರಲ್ಲ, ವೈಟ್ ಬೇಡ, ಹಸರು ಮಾಡು, ಹಳದಿ ಬೇಡ, ಆಕಿವು ಕೆಲವೊಂದಿಷ್ಟು ಕಲರ್ಸ್ ಅದಾವ್ರಿ. ಆ ಕಲರ್ ಪ್ರಕಾರ ಪಲಾವ್ ಕೇಳ್ತಾಳಕಿ. ಸೊ ಈಗ ನಾನು ಮಸ್ತಾಗಿ ಹಸಿ ಖಾರ ಹಾಕಿ ಏನು ಮಾಡೀನಪ್ಪ ಅಂದ್ರೆ ಅಂದ್ರೆ ಪ್ಲೇನ್ ಬಿರಿಯಾನಿ ಅಂದ್ಕೊಡ್ರಿ, ಇಲ್ಲ ವಿತೌಟ್ ವೆಜಿಟೇಬಲ್ ಪಲಾವ್ ಅಂದ್ಕೊಡ್ರಿ. ಸೊ ವೆಜಿಟೇಬಲ್ ಅಂತೂ ಏನೂ ಇಲ್ಲ ಮನ್ಯಾಗ. ಸೊ ಪ್ಲೇನಾಗಿ ಮಾಡೀನಿ ಪಲಾವ್. ಅದೆಲ್ಲ ಆದ ನಂತರ ಮತ್ತು ಕಾವೇರಿದು ಬಟ್ಟೆನೂ ಆಯಿತು. ಮತ್ತೊಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ಹರಟೆ ಹೊಡೆದ್ವಿ. ಮಗ ಸ್ವಲ್ಪ ಮನೆಗೆ ಹೋಗಿದ್ದ, ನಂತರದಲ್ಲಿ ಬರ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಅವನ ಜೊತೆ ತನ್ನೂ ಹೋಗ್ಯಾಳು. ಸೊ ನೋಡೋಣಂತ ಬಂದ್ರೆ ಅವ್ರನ್ನೂ ಕೂಡ ನಮ್ಮ ಜೊತೆ ಆ್ಯಡ್ ಮಾಡ್ಕೊಳ್ತೀವಿ. ಇಲ್ಲಾಂದ್ರೆ ನಾವೀಗ ಊಟ ಮಾಡಕತ್ತೀವಿ ನೋಡ್ರಿ. 9 ಗಂಟೆ ಆಗಿ ಹೋಗಿತ್ತು ಊಟ ಮಾಡಿ. ಮತ್ತು ಅವರು ಚಿನ್ನು ಮತ್ತು ಭವಾನಿ ಮನೆಗೆ ಹೋಗ್ಬೇಕಿತ್ತಲ್ಲ, ಕತ್ಲಾಗ್ತೈತೆ ಅಂತಂದು ಈಗ ಊಟಕ್ಕೆ ಕೊಡಕತ್ತೀವಿ. ಬರ್ರಿ ಸ್ನೇಹಿತರೆ ಊಟ ಮಾಡೋಣಂತ. ರೈಸು ಹಾಗೇನ ತುಪ್ಪ ರೀ, ನಿನ್ನೆ ತೊಗೊಂಬಂದೇನಲ್ಲ ತುಪ್ಪ ಆಗಿರ್ಬೋದು, ಶೇಂಗಾ ಚಟ್ನಿ. ಮತ್ತು ನೀವು ಅಲ್ಲೆಂದ್ರೆ ಒಲ್ಲೆನ್ರಿ ಅಂತಂದು ನಮ್ಮ ಭವಾನಿಗೆ ಅಷ್ಟನ್ನು ಬೇಸನ್ ಲಡ್ಡು ಕೊಟ್ಟೆ. ಫ್ರೆಶ್ಶಾಗಿ ಮಾಡಿದ್ದೆ ಅಲ್ರಿ, ಹೀಗಾಗಿ ನೀನಾದರೂ ತಿನ್ನೋರಂತೂ ಒಲ್ಲೆ ಅಂತಾರಂತೇಳಿ ಬೇಸನ್ ಲಡ್ಡು ಕೊಟ್ಟೆ ನೋಡ್ರಿ. ನಾನು ಅದೇ ನನಗೂ ಪ್ಲೇಟ್ ಹಾಕಿಟ್ಟಿದ್ರು, ನನ್ನ ಮಗನ ಮಿಸ್ ಮಾಡ್ಕೊಳತ್ತಿದ್ದೆ. ಸೊ ಊಟ ಮಾಡ್ತಿತ್ತು ನೋಡು, ಅದು ಕೂಡ ಹೋತು ಮನೆಗೆ. ಇನ್ನೇನು ಬಂದ್ರೆ ಚಲೋ ಹಾಕಿತ್ತು ಅಂತದು ಅಂದ್ಕೊಳತ್ತಿದ್ದೆ. ಅಷ್ಟ್ರಾಗ ಅಂದ್ರೆ ಮಗನೂ ಮಗ ಬಂದಾದ ನಂತರ ಅವನಿಗೆ ಕೂಡ ನಾನು ಹಾಕಿಕೊಟ್ಟೆ. ಅವನು ಕೂಡ ಊಟ ಮಾಡ್ತಾಯಿದ್ದೆ. ಮತ್ತು ಅಷ್ಟ್ರಾಗ ತಂಗಿ ಕಾಲ್ ಮಾಡಿದ್ಲು, ಊಟ ಮಾಡಿ ಬಂದುಬಿಡಪ್ಪ ನೀನು, ಅಲ್ಲೇ ಮಲ್ಕೊಳ್ಬೇಡ, ಬೆಳಗ್ಗೆ ಕ್ಲಾಸಿಗೆ ಹೋಗಬೇಕು ಅಂತೇಳಿ. ಸೊ ಅದನ್ನು ಮಾತಾಡ್ತಾ ಇದ್ದ ನೋಡ್ರಿ ಅವನ್ನ. ಮತ್ತು ಆಮೇಲೆ ಅಪ್ಪಾಜಿನೂ ಅದಾರಲ್ರಿ ತಂಗಿ ಮನೆಯೊಳಗೆ. ಸೊ ಬಾಕ್ಸಿಗೆ ಅಪ್ಪಾಜಿಗೂ ಒಂದಿಷ್ಟು ಪಲಾವ್ನ ಹಾಕಿದೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ನೋಡಿದ್ರಿ ನೀವು. ಅವ್ರಿಗೂ ಕೂಡ ಬಾಕ್ಸಿಗೆ ಹಾಕಿ ಹೋಗುವಾಗ ತೊಗೊಂಡು ಹೋಗ್ರಿ ಅಂಥೇಳಿ ಇಟ್ಟೆ. ಸೊ ನಂದು ಭವಾನಿದು ಹಾಗೆ ಚಿನ್ನೊಂದು ಊಟ ಆಯಿತು. ಕಾಕ ಇನ್ನೂ ಬಂದಿರಲಿಲ್ಲ, ಕಾಕಾರನ್ನ ವೆಯ್ಟ್ ಮಾಡಕತ್ತಿದ್ವಿ ನಾವು. ಸೊ ಅವರು ಕೂಡ ಈಗ ಬರೋ ಟೈಮ್ನೂ ಆಗಿತ್ತು, 10 ಗಂಟೆ ಆಗ್ತಾ ಬಂದಿತ್ತು ಸ್ನೇಹಿತರೆ. ಸೊ ಅವರು ಬಂದಾದ ನಂತರ ಅವ್ರಿಗೆ ಊಟಕ್ಕೆ ಕೊಟ್ರೆ ಆಯ್ತು ಅಂಥೇಳಿ. ಈ ಕಡೆ ಇವ್ರಿಗೆ ಟೈಮ್ ಆಗಿತ್ತಲ್ಲ, ಸೊ ಇಷ್ಟು ಕೂಡ ಇವರು ಹೊಂಟ್ರು ನೋಡ್ರಿ. ಭವಾನಿ ಸ್ಕೂಟಿ ಮೇಲೆನೇ ಚಿನ್ನು ಹಾಗೆಯೇ ಭವಾನಿ ಅದು ನಾನು ಪಲಾವ್ ಹಾಕಿದ ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ದಾರೆ ನೋಡ್ರಿ. ಸೊ ಇದಾಗಿತ್ತು ನೋಡ್ರಿ. ಊರಿಗೆ ಬಂದಾದ ನಂತರ ಮತ್ತು ಅದರ ನೆಕ್ಸ್ಟ್ ಡೇ ಅಂತ ಹೇಳ್ಬೋದು. ನಾನು ಗುರುವಾರ ದಿವಸ ಬಂದೆ, ಗುರುವಾರ 8ನೇ ತಾರೀಕಿಗೆ ಬಂದೆ ಮಧ್ಯಾಹ್ನ. ಹಾಗೆ 9ನೇ ತಾರೀಕು ಈವ್ನಿಂಗ್ ಮತ್ತು ಲಾಗ್ನ ಕಂಟಿನ್ಯೂ ಮಾಡಿದೆ. ಸೊ ಇದು 9ನೇ ತಾರೀಕುವರೆಗೆದ್ದು ಬ್ಲಾಗ್ ಆಗಿತ್ತು. ಸೊ ನಿಮಗೆ ಹೆಂಗೆ ಅನ್ನಿಸ್ತು? ಮತ್ತು ಊರೊಳಗಿನ ಎಲ್ಲ ವಿಡಿಯೋಸ್ ನೋಡಕತ್ತೀರಿ, ಮತ್ತು ಎಲ್ಲರಿಗೆ ಇಷ್ಟ ಆಗಕತ್ತವು. ಮತ್ತು ಇಷ್ಟ ಆದ್ರೆ ತಪ್ಪದೆ ಲೈಕ್ ಕೂಡ ಕೊಡಿರಿ, ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಇದೇ ಥರದ ಇಂಟ್ರೆಸ್ಟಿಂಗ್ ಆದ ಲಾಗ್ಸ್ ನೀವು ಡೈಲಿ ತಪ್ಪದೆ ನೋಡಬೇಕಪ್ಪ ಅಂದರೆ ಮೊದಲಿಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬಾಜು ಇರುವಂಥ ಗಂಟೆ ಚಿತ್ರ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ. ಅಂದ್ರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತೈತಿ. ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡಿ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ನನಗೆ ಸಪೋರ್ಟ್ ಕೂಡ ಮಾಡ್ಬೋದು. ಧ್ವನಿ ಅಂತೂ ಇನ್ನೂ ಸ್ವಲ್ಪ ಕುಂತೈತೆ ಅಂತ ಹೇಳ್ಬೋದು. ನೆಗಡಿ, ಕೆಮ್ಮು, ಕಫ ಹಿಂಗಾಗಿ ಎಷ್ಟು ಕ್ಲಿಯರ್ ಬರತೈತಿ ನನಗೆ ಗೊತ್ತಿಲ್ಲ. ಅದ್ರ ಜೊತೆಗೇ ಮತ್ತು ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡಿರಿ. ನಾನು ಫ್ರೆಶ್ ಆಗಿ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಆಗಿರ್ಬೋದು, ಸ್ನ್ಯಾಕ್ಸ್ ಚಕ್ಲಿ ನಿಪ್ಪಟ್ಟುಗಳಾಗಿರ್ಬೋದು, ಏನೇ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಡೀಟೇಲ್ಸ್ ಎಲ್ಲ ನಾನು ವಿಡಿಯೋ ಕೆಳಗೇನು ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ ಅಲ್ಲೇ ಕೊಟ್ಟಿರ್ತೀನಿ. ಫೋನ್ ನಂಬರ್ ಐತಿ, ಹಾಗೆ ಏನೆಲ್ಲ ಐಟಮ್ಸ್ ಅವೈಲೇಬಲ್ ಅದಾವ ಲಿಸ್ಟ್ ಕೂಡ ಐತಿ. ಸೊ ನೀವು ಚೆಕ್ಔಟ್ ಮಾಡಿಕೊಂಡು ನಿಮಗೆ ಏನಾದರೂ ಬೇಕಿದ್ದಲ್ಲಿ ಖಂಡಿತ ಆರ್ಡ್ರ್ ಮಾಡಿರಿ ಸ್ನೇಹಿತರೆ. ನೋಡಿದ್ರಲ್ಲ, ಎಲ್ಲರೂ ಹೋದ್ರು ನೋಡ್ರಿಪ್ಪ. ನಾನು ಕಾವೇರಿ ಇಬ್ಬರು ಉಳಿದ್ವಿ. ಈಗ ಕಾಕಾನು ಇನ್ನೂ ಬಂದಿಲ್ಲ, ಬರೋ ಟೈಮ್ ಆಗೈತಿ. ಸೊ ಮತ್ತು ಅವ್ರು ಮನೆಗೆ ಹೋಗ್ತಾರೆ ಅಂಥೇಳಿ ಊಟ ಮಾಡಿಬಿಟ್ವಿ ಎಲ್ಲರ ಜೊತೆಗೆ. ಅಪ್ಪಾಜಿ ಅಲ್ಲೇ ಇದ್ದಾರೆ, ತಂಗಿ ಮನ್ಯಾಗ ಅದಾರ. ನಾವು ಊರಿಗೆ ಹೋಗಿದ್ವಲ್ಲ, ಸೊ ಅವ್ರನ್ನೂ ಕೂಡ ತಂಗಿ ಮನ್ಯಾಗ ಬಿಟ್ಟು ಹೋಗಿದ್ವಿ. ಕಾವೇರಿ ಅವರು ಕೂಡ ಇದ್ದರು.
ಕಾವೇರಿ ನಿನ್ನೆ ಬಂದ, ಅಪ್ಪ ಇನ್ನೂ ಅಲ್ಲೇ ಇದ್ದಾರೆ, ಯಾಕಂದ್ರೆ ಅವ್ವ ಇನ್ನೂ ಊರಿಂದ ಬಂದಿಲ್ಲ, ಅದಕ್ಕೋಸ್ಕರ ಇನ್ನೂ ಅಪ್ಪ ಅಲ್ಲೇ ಇದ್ದಾರೆ. ಎಲ್ಲರದು ಊಟ ಆಯಿತು, ಮಸ್ತಾಗಿತ್ತು ರೈಸ್, ಊಟ ಮಾಡಿದ್ವಿ. ಹಾಗೆ ನಮ್ಮ ತನು ಮತ್ತು ಅವ್ರ ಅಜ್ಜನ ಜೊತೆ ವಾಪಸ್ ಬಂದ್ಲು ನೋಡ್ರಿ. ಆಲ್ಮೋಸ್ಟ್ ನೈಟ್ ಟೈಮಿಗೆ ನಮ್ಮ ಕಾಕರ ಜೊತೆ ಇಲ್ಲೇ ಬಂದುಬಿಡ್ತಾಳೆ ತನು. ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಮತ್ತು ಅವ್ರ ಜೊತೆ ಇಲ್ಲ ಕಾವೇರಿ ಜೊತೆ ರಿಟರ್ನ್ ಹೋಗ್ತಾ ಅಂತ ಹೇಳ್ಬೋದು. ಮತ್ತು ತರಕಾರಿ ಇಲ್ಲ ಅಂತ ಹೇಳಿದ್ದೆ, ಕೆಲವೊಂದಿಷ್ಟು ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಬೆಂಡೆಕಾಯಿ ಇಂಥವೆಲ್ಲ ಕೆಲವೊಂದಿಷ್ಟು ತರಕಾರಿನೂ ಕಾಕ ತೊಗೊಂಡು ಬಂದಿದ್ರು. ನೋಡ್ತಾ ಇರ್ಬೋದು ಅವ್ರ ಕೈಯಲ್ಲಿ ಬ್ಯಾಗ್, ಅವರು ತೊಗೊಂಡು ಬಂದಿದ್ರು. ನಾನು ಅದೇ ಹೇಳ್ತಾ ಇದ್ದೆ, ನಿಮ್ಮನ್ನು ಬಿಟ್ಟು ನಾವು ಊಟ ಮಾಡಿದ್ವಿ ಅಂಥೇಳಿ. ಸರಿ ಬಿಡು, ನಮಗೂ ಈಗ ಹಾಕಿಕೊಡ್ರಿ, ನಾವು ಊಟ ಮಾಡ್ತೀವಿ, ಹೌದೆಲ್ಲ ತನು ಅನ್ನಕತ್ತಿದ್ರು ಕಾಕ. ಸೊ ಅದಾದ ನಂತರ ಅವ್ರಿಗೆ ಕೂಡ ಊಟಕ್ಕೆ ಹಾಕಿ ಕೊಡೋದು ಅಂಥೇಳಿ. ಇದಿಷ್ಟಾಗಿತ್ತು ನೋಡ್ರಿ ಸ್ನೇಹಿತರೆ. ಊರಿಂದ ಬಂದಾದ ನಂತರ ಒಂದು ಬ್ಲಾಗ್ ಅನ್ಬೋದು. ನಂತರ ಮತ್ತು ನಿಮ್ಗೆ ಜಾತ್ರೆಯ ವಿಶೇಷ ಲಾಗ್ಸ್ ಬರ್ತಾನೆ ಇರ್ತವೆ. ಅದ್ರ ಮಧ್ಯದಲ್ಲಿ ಡೈಲಿ ರುಟೀನ್ ಊರಿಂದ ಬಂದಾದ ನಂತರ ಯಾವ ರೀತಿ ನಡೆದೈತಿ ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ನೀವು ಮಾತ್ರ ತಪ್ಪದೆ ಡೈಲಿ ನನ್ನ ಚಾನಲನ್ನು ನೋಡ್ತಾ ಇರ್ರಿ, ವಿಡಿಯೋನ ನೋಡ್ತಾ ಇರ್ರಿ, ಲೈಕ್ ಮಾಡ್ತಾಯಿರ್ರಿ, ಎಲ್ಲರೊಂದಿಗೆ ಶೇರ್ ಮಾಡ್ತಾಯಿರ್ರಿ. ಧನ್ಯವಾದಗಳು.